ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇಂಡಿಯಾಗೆ ಸಿಲ್ವರ್ ಮೆಡಲ್ ಬಂದಿದೆ. ಸೊ ನನ್ನ ನೇಟಿವ್ ಬಂದುಬಿಟ್ಟು ಬಳ್ಳಾರಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬಳ್ಳಾರಿಯಲ್ಲೇ. ನಮ್ಮ ಅಮ್ಮಂದು ಸಿರುಗುಪ್ಪ ತಾಲೂಕು ಕುರುವಳ್ಳಿ ಗ್ರಾಮ. ಅಲ್ಲಿ ಅಮ್ಮ ಅಂಗನವಾಡಿ ಟೀಚರ್, ಅಪ್ಪ ಬಂದುಬಿಟ್ಟು ಎಲೆಕ್ಟ್ರಿಷಿಯನ್, SV ಕ್ಯಾಸ್ಟಿಂಗಲ್ಲಿ ಕೆಲಸ ಮಾಡ್ತಿದ್ದಾರೆ ಫ್ಯಾಕ್ಟ್ರಿಯಲ್ಲಿ. ನಾನು ಒಲಿಂಪಿಕ್ಕಲ್ಲಿ ಗೋಲ್ಡ್ ಮೆಡಲ್ ತೊಗೊಂಬರ್ಬೇಕು ಅಂತ ನಂದು ಅಲ್ಟಿಮೇಟ್ ಗೋಲ್. ನನಗೆ ತೊಗೊಂಬರ್ತೀನಿ ಅಂತ ತುಂಬಾ ನಂಬಿಕೆ ಇದೆ. ಫಸ್ಟ್ ನನ್ನ ಮನೇಲಿ ನಮಗೆ ಅಮ್ಮ ಅಪ್ಪ ಅವರು ತುಂಬಾ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಮುಂದೋಗಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಬಟ್ ಆಗಿನ ಕಾಲದಲ್ಲಿ ಅವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡಿಲ್ಲ. ಸೊ ನನಗೂ ಅದೇ ಛಲ ಇತ್ತು, ಲೈಕ್ ನಾನು ಸ್ಪೋರ್ಟ್ಸಲ್ಲಿ ಏನಾದರೂ ಮಾಡಲೇಬೇಕು ಅಂತ. ಬಿಕಾಸ್ ನಮ್ಮ ಅಕ್ಕನೂ ಅವ್ರು ಸ್ಪೋರ್ಟ್ಸಲ್ಲಿ ಇದ್ದರು. ಸೊ ಅವರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ, ಬಟ್ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ನನಗೆ ನಾನು ಮಾಡಿ ತೋರಿಸ್ತೀನಿ ಅಂತ ಒಂದು ನಂಬಿಕೆ ಇತ್ತು. ಸೊ ನಮ್ಮ ಅಪ್ಪ ಅಮ್ಮನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಗುರುಗಳು ಇದ್ದಾರೆ, ರಾಮಸ್ವಾಮಿ ಸರ್ ಅಂತ ಫಸ್ಟು. ಅದಾದಮೇಲೆ ಅವರು ರಾಮಸ್ವಾಮಿ ಸರ್ ಕೂಡ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ, ಒಳ್ಳೆ ಕೋಚಿಂಗ್ ಕೊಟ್ಟಿದ್ದಾರೆ. ಅವರಿಂದನೇ ನಾನು ಈಗ ಇಷ್ಟು ಮಟ್ಟಕ್ಕೆ ಹೋಗಿದ್ದೀನಿ. ಅದಾದಮೇಲೆ ನನ್ನ ಸ್ಕೂಲ್ ಪ್ರಿನ್ಸಿಪಲ್ ಆಂಜನೇಯ ಸರ್ ಮತ್ತು ಫೈನಾನ್ಷಿಯಲಿಯಾಗಿ ವಿರಾಟ್ ಸರ್ ಅಂತಲೂ ಇದ್ದಾರೆ. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗಿರೋ ನನ್ನ ಕೋಚ್ ಸುರೇಶ್ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಾನು ಬ್ಯಾಂಗ್ಳೂರಲ್ಲೇ ಇರೋದು. ಈಗ ನಂದು ಡಿಗ್ರಿ ಮುಗಿದಿದೆ, BCom ಅಲ್ಲಿ ಸೇಂಟ್ ಆಂಥೋನೀಸ್ ಅಂತ. ನನಗೆ ಒಬ್ಬ ಅಕ್ಕ ಇದ್ದಾರೆ, ಇಬ್ಬರು ನಾವು ಇಬ್ಬರು ಹೆಣ್ಮಕ್ಳು. ಹೇಳಿದೆ ಅಂಡರ್-23 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಚೈನಾ ಆರ್ಡರ್ಸಲ್ಲೇ ನಡೆದಿದೆ. ಸೊ ಇಂಡಿಯಾಗೆ ಸಿಲ್ವರ್ ಮೆಡಲ್ ಬಂದಿದೆ. ಇಂಡಿಯಾ ಕಡೆಯಿಂದ ಒಂದು ಸುಮಾರು 40-50 ಜನ ಇದ್ದರು. ಅದರಲ್ಲಿ 3-4 ಕಂಟ್ರೀಸ್ ಇತ್ತು, ಚೈನಾ, ಕಜಾಕಿಸ್ತಾನ್ ಮತ್ತು ನಮ್ಮದೂ ಇತ್ತು. 4x100 ರಿಲೇ. ನಾನು ಡಾಕ್ಟರ್ ತಿಪ್ಪಾರೆಡ್ಡಿ, ಬಳ್ಳಾರಿ ಸೈಕ್ಲಿಸ್ಟ್ ಆ್ಯಂಡ್ ರನ್ನರ್ಸ್ ಫೌಂಡೇಶನ್ ಪ್ರೆಸಿಡೆಂಟ್ ಕರೆಂಟ್ ಇಯರ್ಗೆ. ಅದೇ ರೀತಿ ನನ್ನ ಜೊತೆಗೆ ಪ್ರಶಾಂತ್ ಶಾಡಾ ಇಸ್ ಜಾಯಿಂಟ್ ಸೆಕ್ರೆಟರಿ ಫಾರ್ ದ ಕರೆಂಟ್ ಇಯರ್. ಸೊ ಈಗ ನಾವು ಈಗ ಸುದೀಕ್ಷಾ ಅವರು ರೀಸೆಂಟಾಗಿ ಅಂಡರ್-23 ಏಷ್ಯಾಡ್ ಇವೆಂಟ್ಸಲ್ಲಿ ಶಿ ಹ್ಯಾಸ್ ಒನ್ ಸಿಲ್ವರ್ ಮೆಡಲ್, ಮೇಡ್ ಅವರ್ ಹೋಲ್ ಡಿಸ್ಟ್ರಿಕ್ಟ್ ಆ್ಯಸ್ ವೆಲ್ ಆಸ್ ಕಂಟ್ರಿ ಪ್ರೌಡ್. ಸೊ ಈ ರೀತಿ ಅವರಿಗೆ ಫಾರ್ಮಲ್ ಆಗಿ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲ. ತಂದೆ ತಾಯಿ ದೇ ಕಮ್ ಫ್ರಮ್ ವೆರಿ ಹಂಬಲ್ ಬ್ಯಾಕ್ಗ್ರೌಂಡ್. ಸೊ ಅವ್ರ ತಾಯಿಗೆ ಸ್ಪೋರ್ಟ್ಸಲ್ಲಿ ಮಾಡಬೇಕಂತ ಇಷ್ಟ ಇತ್ತು, ಆದರೆ ಅವ್ರಿಗೆ ಅವಕಾಶಗಳ ಕಾರಣದಿಂದ ದೊರಕದಿರೋದ್ರಿಂದ ಅವರು ಮಾಡೋಕ್ಕಾಗಲ್ಲ. ಈಗ ಮಗಳು ಅವರ ಆಕಾಂಕ್ಷೆಗಳನ್ನು ತೀರಿಸ್ತಾ ಇದ್ದಾಳೆ. ಅವಳಿಗೆ ಇರೋಂಥ ಆಕಾಂಕ್ಷೆ ಛಲ ಅದ್ಭುತವಾದ್ದು. ಸೊ ಆ ಕಾರಣದಿಂದ ಅವ್ರಿಗೆ ಎಂಕರೇಜ್ ಮಾಡಬೇಕು, ಅವ್ರು ಮುಂದೆ ಹೋಗ್ಬಿಟ್ಟು ಒಲಿಂಪಿಕ್ ಲೆವೆಲ್ವರೆಗೂ ಹೋಗ್ಬೇಕಂತೇಳಿ ನಾವು BCF ಕಡೆಯಿಂದ ಪ್ರಶಾಂತ್ ಶಾರದಾ, ನಾನು ಅಥವಾ ನಮ್ಮ ಕೋರ್ ಮೆಂಬರ್ಸ್ ಎಲ್ಲ ಡಿಸೈಡ್ ಮಾಡಿ 50,000 ದೇಣಿಗೆ ಕೊಡ್ತಾಯಿದ್ದೀವಿ. ಅದೇ ರೀತಿ ಡಿಸ್ಟ್ರಿಕ್ಟ್ ಅಥ್ಲೆಟಿಕ್ ಅಸೋಸಿಯೇಷನ್ ಆಲ್ಸೋ 25,000 ಕೊಡ್ತಾಯಿದ್ದೀವಿ. ನಾನು ಹೇಳ್ತಾ ಇದ್ದೀನಿ ಅಂದರೆ ಇಂಥ ಪ್ರತಿಭಾವಂತ ಕ್ರೀಡಾಗಾರರಿಗೆ ಸರ್ಕಾರದಿಂದ ಪ್ರೋತ್ಸಾಹ ಬೇಕು. ಅವರು ನಮ್ಮ ದೇಶದ ತ್ರಿರಂಗವನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎತ್ತಬೇಕಂತೇಳಿ ನಾನು 2 ಮಾತಾಡ್ತೀನಿ.